ಪ್ಲೇಟ್ ಬೇರೆ ಗಗನ ಕತ್ತಿ ಕುತ್ಕೊಂಡಿದೆ. ಆವಾಗ ಹಾಕೋ ಆಯ್ತಾ? ಜೋಪಾನವಾಗಿ ಇಟ್ಕೋ. ಸರಿ ಅಮ್ಮ, ನನ್ಗೋಸ್ಕರ ಅಲ್ಲಿ ಎಲ್ರು ಕಾಯ್ತಾ ಇರ್ತಾರೆ, ನಾನ್ ಬರ್ಲಾ ಜನನಿ? ಅತ್ತೆ, ಕಾಫಿ ಕುಟ್ಕೊಂಡು ಹೋಗಿ. ಚೀ ಚಿ 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 ಚಿ, ಈ ಮನೇಲಿ ನಾನು ಕಾಫಿ ಕುಡಿಯೋದಾ? ನೋವೇ, ಚಾನ್ಸೇ ಇಲ್ಲ. ಬರ್ತೀನಮ್ಮ. ಈ ಮನೆಗೆ ಹಿರಿ ಸೊಸೆಯಾಗಿ ಬರ್ತಿರೋ ನಾನು ನಮ್ಮನೆಗೆ ಕಿರಿ ಸೊಸೆಯಾಗಿ ಬರ್ತಿರೋ ಬಗ್ಗೆ ಗಮನ ಕೊಡದೇ ಇದ್ರೆ ಹೇಗೆ ಹೇಳು? ಮೊದಲೇ ಜನನಿಗೆ ತಾಯಿ ಇಲ್ಲ, ಇದ್ದ ತಂದೆನೂ ಬಿಟ್ಟು ಇಲ್ಲಿಗೆ ನಿಮ್ಮ ಜೊತೆ ಬಂದಿದ್ದಾಳೆ. ಹಾಗಿರುವಾಗ ಅವಳಿಗೆ ಯಾವುದೇ ರೀತಿ ಕೊರತೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ? ಗುಡ್ ಅನುಷ್ಕಾ, ಇತ್ತೀಚೆಗೆ ನಿನ್ನಲ್ಲಿ ತುಂಬಾ ಮೆಚುರಿಟಿ ಕಾಣಿಸ್ತಾ ಇದೆ. ವಿಚ್ ಐ ಲೈಕ್ ಇಟ್. ಆದಿ, ಏನಂದೆ? ನೀನ್ ನನ್ನ ಹೊಗಳುತ್ತಿದ್ಯಾ? ಎಸ್. ವಾವ್, ಐ ಕಾಂಟ್ ಬಿಲೀವ್ ಇಟ್. ಇನ್ನು ಜೀವಂತವಾಗಿ ಇಟ್ಕೊಂಡಿದ್ದಾನೋ, ನನಗೇನಾದ್ರು ಸಾಯಿಸೋ ಅಧಿಕಾರ ಕೊಟ್ರೆ ಮೊದಲು ನಿನ್ನೆ ಸಾಯಿಸೋದು. ಏನೇನ್ ಹಂಗ್ ಗುರಾಯಿಸ್ತಿದ್ಯಾ? ನಿಂಗೆ ನಾಚಿಕೆ ಆಗಲ್ವಾ? ಅಯ್ಯೋಯ್ಯೋ, ಇವನೇನಪ್ಪ ಇಷ್ಟೊಂದು ಬೈತಾ ಇದ್ದಾನೆ? ನನಗೆ ಏನಾದ್ರೂ ಬೈತಾ ಇದ್ದಾನ? ಏನಾದ್ರೂ ಆಗ್ಲಿ, ಅವನೇ ಹೋಗಿ ಕೇಳ್ಬಿಡೋಣ. ಗಣಿ, ನಾಚಿಕೆ ಆಗಲ್ವ ನಿನ್ಗೆ? ಸ್ಟಾರ್ ಗಣಿ. ಅಯ್ಯೋ ಮೇಡಮ್, ಯಾವಾಗ ಬಂದ್ರಿ? ಎಲ್ಲ ಡೌನ್ ನನ್ ಮಗನೆ. ನೀವ್ ಯಾರಿಗೋ ಸ್ವೀಟ್ ಆಗಿ ಬೈತಾ ಇದ್ರಲ್ಲ, ಆವಾಗ್ಲೇ ಬಂದೆ. ಹೌದಾ? ನಾನ್ ಬೈದಿದ್ದೆಲ್ಲ ಕೇಳಿಸ್ಕೊಬಿಟ್ರಾ? ಚಿ 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 ಚಿ, ಕೇಳಿಸ್ಲಿಲ್ಲಪ್ಪ. ನೀನ್ ಬೈತಾ ಇದೆಯಾ ಅಂತ ಅನ್ನಿಸ್ತು, ಅದಕ್ಕೆ ಕೇಳೋಣ ಅಂತ ಬಂದೆ. ಯಾರಿಗೆ ಅಷ್ಟು ಸ್ವೀಟ್ ಆಗಿ ಬೈತಿದ್ದೀರಲ್ಲ? ಏನ್ ಮಾಡ್ತಾ? ಆ ದರಿದ್ರ ಗೂಬೆ ಕಣ್ಣು ನಮ್ ಪ್ರೀತಿಯಿಂದ ನಮ್ಮ ಅಕ್ಕಂಗೆ ಚಿತ್ರ ಬಿಡಿಸಿದೆ, ಇದ್ರ ಮೇಲೆ ಬಿದ್ದ್ಬಿಟ್ಟಿದೆ. ನಾನ್ ಮಾತ್ರ ಆ ಗೂಬೆನ ಸುಮ್ನೆ ಬಿಡಲ್ಲ. ನನಗಾಗಿರೋ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೊಂಡೇ ತೀರ್ಸ್ಕೊತೀನಿ. ಇದು ಈ ಚಿತ್ರದ ಮೇಲಾಣೆ. ಇವನೇನಾದ್ರೂ ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾನ? ಮೊದ್ಲೇ ರೊಚ್ಚಿಗೆದ್ದಿದ್ದಾನೆ. ರಾತ್ರಿ ನಾನ್ ಮಲ್ಗಿ ಗೊರ್ಕೆ ಹೊಡಿತಾ ಇರುವಾಗ ಏನಾದ್ರೂ ಬಂದು ನನ್ ತಲೆ ಮೇಲೆ ಸೈಜ್ಗಲ್ಲಿ ಎತ್ತಾಕ್ಬಿಟ್ರೆ ಏನಪ್ಪ ಮಾಡ್ಲಿ? ಗೋವಿಂದ ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಮೊದ್ಲು ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಹಾ, ಅತ್ತೆ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ಅವ್ರ ಮೇಲೆ ತುಂಬಾ ಪ್ರೀತಿ ಇದೆ. ಆದ್ರೆ ನಾನು ಸಂಪೂರ್ಣವಾಗಿ ಆ ಮನೆಗೆ ಹೋಗೋವರೆಗೂ ಇದನ್ನೆಲ್ಲ ಇಸ್ಕೊಳ್ಳೋ ಮನ್ಸಿಲ್ಲ ನನಗೆ. ಇದನ್ನೆಲ್ಲ ದಾಮಿನಿ ಅತ್ತೆ ಬಂದು ಕೊಡುವಾಗ್ಲೇ ಹೇಳೋಣ ಅನಿಸ್ತು. ಆದ್ರೆ ಅವ್ರ ಜೊತೆ ಮುಕ್ತವಾಗಿ ಮಾತಾಡೋ ಅಷ್ಟು ನಾನು ಕ್ಲೋಸ್ ಆಗಿಲ್ಲ. ಅದೇ ನಿಮ್ಮ ಹತ್ರ ಆದ್ರೆ ಎಲ್ಲ ವಿಷಯನೂ ಹಂಚ್ಕೋಬಹುದಲ್ವಾ? ಹಾಗಾಗಿ ಇದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು ಖುಷಿ ಪಡೋ ಮನಸ್ಥಿತಿಲಿ ನಾನಿಲ್ಲ ಪಾರ್ವತಿ ಅವರೇ, ತಪ್ಪು ತಿಳ್ಕೊಬೇಡಿ. ತುಂಬಿದ್ ಕೊಡೋ ತುಳ್ಕಲ್ಲ ಅಂತ ನಿಮ್ಮಂತವ್ರನ್ನ ನೋಡೇ ಹೇಳಿದ್ದು ಅನ್ಸುತ್ತೆ. ನಾನೇನಾದ್ರೂ ನಿಮ್ ಜಾಗದಲ್ಲಿದ್ದಿದ್ರೆ ಇದನ್ನೆಲ್ಲ ಹಾಕೊಂಡು ಮನ್ಸಾರೆ ಖುಷಿನ ಅನುಭವಿಸ್ತಿದ್ದೆ. ನೀವ್ ಈ ರೀತಿ ಯೋಚನೆ ಮಾಡ್ತೀರಾ ಅಂತ ಯಾರು ಊಹೆ ಕೂಡ ಮಾಡೋದಕ್ಕಾಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅರ್ಸನ್ ಕೋಟೆಗೆ ನೀವೇ ತಕ್ಕನಾದ ಸೊಸೆ. ಅಖಿಲಮ್ಮ ಹುಡುಕಿದ್ರು ನಿಮ್ಮಂತ ಹುಡುಗಿನ ಹುಡ್ಕಕ್ ಆಗ್ತಿರ್ಲಿಲ್ಲ. ನೀವ್ ಯೋಚನೆ ಮಾಡೋ ರೀತಿಗೆ ನಾನೇ ಬೆರ್ಗಾಗೋದೆ. ತಲೆ ಕೆಡ್ಸ್ಕೊಬಿಡಿ ಜನನಿ ಅವರೇ. ಎಷ್ಟು ನೋವು, ಎಷ್ಟು ಸಂಕಟ ಆಯ್ತು ಗೊತ್ತಾ ಗುರುಜಿ? ಕೈ ಬಂದಿದ್ದು ಅಕೌಂಟಿಗೆ ಬರ್ಲಿಲ್ಲ ಗುರುಜಿ. ಗುಡ್ಡದ ಮೇಲೆ ಆಸೆ ಪಟ್ರೆ ಬೆಟ್ಟನ ಕಳ್ಕೋಬೇಕಾಗತ್ತೆ. ಯಾವ್ದಾದ್ರೂ ಮಹತ್ವವಾದದನ್ನ ಸಾಧಿಸ್ಬೇಕಂದ್ರೆ ಕೆಲವು ತ್ಯಾಗಗಳನ್ನ ಮಾಡ್ಬೇಕಾಗತ್ತೆ. ಮೊದ್ಲು ನಿಮ್ ಚಿಲ್ರೆ ಬುದ್ಧಿನ ಬಿಡಿ, ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ಒಡವೆ ಹೋದ್ರೂ ಪರವಾಗಿಲ್ಲ, ಮುಖದ ಮೇಲೆ ಮಡವೆ ಬರಬಾರ್ದು ಅಲ್ವಾ?
ಅಮ್ಮ 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 ದಯವಿಟ್ಟು ಇದನ್ನೆಲ್ಲ ನೀವು ವಾಪಸ್ ತಗೋಬೇಕು. ಏನ್ ಹೇಳ್ತಾ ಇದೀಯ ಪಾರ್ವತಿ? ಜನನಿಗೋಸ್ಕರ ನಾನು ಕಳಿಸಿದ ಸೀರೆಗಳನ್ನ ಒಡವೆಗಳನ್ನ ನೀನ್ ಯಾಕೆ ವಾಪಸ್ ತಂದಿದೀಯಾ? ನಾನು ಇದನ್ನ ಯಾಕೆ ತಗೋಬೇಕು? ಇದನ್ನೆಲ್ಲ ಕೊಟ್ಟ ಅಂತ ಜನನಿ ಅಮ್ಮವರೇ ಹೇಳಿ ಕಳ್ಸಿದ್ರಮ್ಮ. ಮಾಡ್ತಿದ್ದಾರೆ ಅಂತ ಅಲ್ಲ ಅಮ್ಮ. ಅವ್ರ ಈ ಮನೆ ಒಳಗೆ ಯಾವಾಗ ಕಾಲಿಡ್ತಾರೋ ಆವಾಗ ಇದನ್ನೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಅವ್ರ ಅಭಿಪ್ರಾಯ. ಈ ನಿರ್ಧಾರದಿಂದ ನಿಮ್ಮೆಲ್ರಿಗೂ ಬೇಜಾರಾಗಿದ್ರೆ ಅದಕ್ಕೆ ಕ್ಷಮೆ ಇರ್ಲಿ ಅಂತಾನು ಹೇಳಿ ಕಳ್ಸಿದಾರಮ್ಮ. ಅಕ್ಕ, ಪಾರ್ವತಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಿನ್ನ ಹಲ್ಲೆಲ್ಲ ಉದುರೋಗುತ್ತೆ. ಹುಷಾರ್. ಅದು ನನ್ನ ಅವಳ ಪರ್ಸನಲ್ ವಿಷಯ. ನೀವು ಮಧ್ಯದಲ್ಲಿ ಸೌಟಲ್ಲಾಡ್ಸಕ್ ಬರಬೇಡಿ. ಲೇ, ಮನುಷ್ಯ ನ್ಯಾಯ ಮಾರ್ಗದಲ್ಲಿ ನಡೆದ್ರೆ ಅವನ್ ಸತ್ತಾಗ 4 ಜನ ಚೆಟ್ಟ ಹೊರಗೆ ಬರ್ತಾರೆ, ಇಲ್ಲ ಅಂದ್ರೆ ಚೀತು ಅಂತ ಕ್ಯಾಕುರ್ ಸೂಗಿದು ಹೋಗ್ತಾರೆ. ಇರೋ 4 ದಿನದ ಜೀವನದಲ್ಲಿ ಈ ದ್ವೇಷ ಅಸೂಯೆನೆಲ್ಲ ಬಿಟ್ಟು ಪ್ರೀತಿಯಿಂದ ಬಾಳ್ಬೇಕು ಕಣೆ. ರೀ, ನನ್ಗೆ ಬುದ್ಧಿ ಹೇಳೋದಕ್ ಬರ್ಬೇಡ್ರಿ. ಮನುಷ್ಯನ್ಗೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇದೆಲ್ಲ ಇದ್ರೇನೆ ಮನುಷ್ಯ ಅಂತ ಅನ್ಸ್ಕೊಳ್ಳೋದು. ಇದೇನು ಇಲ್ಲ ಅಂದ್ರೆ ಲೈಫಲ್ಲಿ ಥ್ರಿಲ್ಲೇ ಇರಲ್ಲ ಕಣ್ರಿ. ನೋಡ್ರಿ, ನಾನ್ ಸಾಯೋದಕ್ಕಿಂತ ಮುಂಚೆ 4 ಜನಕ್ಕಲ್ಲ 40 ಜನಕ್ಕೆ ಅಡ್ವಾನ್ಸ್ ಕೊಟ್ಟು ನನ್ನ ಹೆಣ ಹೊರೋದಕ್ಕೆ ಬುಕ್ ಮಾಡಿ ಇಟ್ಕೋತೀನಿ, ಆಯ್ತಾ? ಅವಳಿಗೂ ಈ ಮನೆಗೆ ಬರ್ಬೇಕು, ಸೊಸೆಯಾಗಿ ತನ್ನ ಜವಾಬ್ದಾರಿಗಳನ್ನ ನಿರ್ವಹಿಸ್ಬೇಕು ಅನ್ನೋ ಆಸೆ ಇರುತ್ತಲ್ಲ. ಅವಳ ಆಸೆಗಳನ್ನ ಈಡೇರ್ಸಕ್ ಆಗ್ತಿಲ್ವಲ್ಲ ಅಂತ ದುಃಖ ಆಗ್ತಿದೆ. ತವರು ಮನೆಯಿಂದ ಹೊರಟ ಹೆಣ್ಣಿಗೆ ತನ್ನ ಕಾಲ್ಗುಣದಿಂದ ಅತ್ತೆ ಮನೆಗೆ ಒಳ್ಳೇದಾಗ್ಬೇಕು, ಗಂಡನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಮನೆ ಜನರ ಮನಸ್ಸನ್ನೆಲ್ಲ ಗೆಲ್ಬೇಕು ಅಂತ 108 ಆಸೆಗಳಿರುತ್ತವೆ. ಆದ್ರೆ ಜನನಿಗೆ ಅಂಥ ಆಸೆಗಳನ್ನ ಪೂರೈಸ್ಕೊಳ್ಳೋ ಅವಕಾಶನೇ ಸಿಗ್ಲಿಲ್ವಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ. ಹೌದಮ್ಮ, ನನಗೂ ಅದ್ರ ಬಗ್ಗೆ ನೋವಿದೆ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಹತ್ರ ಒಂದ್ ವಿಷಯ ಹೇಳ. ಹೇಳು ಪಾರ್ವತಿ. ಯಾವ್ದ್ಯಾವ್ದೋ ದೋಷಕ್ಕೆ ಪರಿಹಾರ ಮಾಡಿಸ್ತಾರೆ, ಸಮಸ್ಯೆಗಳಿಗೆ ಶಾಂತಿ ಮಾಡಿಸ್ತಾರೆ. ಹಾಗೆ ನಮ್ ಜನನಿ ಅಮ್ಮೋರ್ ಜಾತಕ ತೋರಿಸಿ ಏನಾದ್ರೂ ಪರಿಹಾರ ಇದೆಯಾ ಅಂತ ಕೇಳ್ಬೋದಲ್ವಾ? ಒಂದ್ ವೇಳೆ ಪರಿಹಾರ ಇದೆ ಅಂತಾದ್ರೆ ಅದನ್ನ ಮಾಡಿಸಿ ಅವ್ರನ್ನ ಆದಷ್ಟು ಬೇಗ ಮನೆ ತುಂಬಿಸ್ಕೋಬೋದಲ್ವಾ ಅಮ್ಮ? ನಿಜ ಅಲ್ವಾ? ಯಾರ್ಯಾರೋ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಬಗೆಹರಿಸ್ತಾರೆ. ಅಂಥದ್ರಲ್ಲಿ ನಮ್ಮ ಜನನಿ ಜಾತಕದಲ್ಲಿರೋ ಒಂದು ಸಣ್ಣ ದೋಷನ ಸರಿ ಮಾಡಕ್ಕಾಗಲ್ವಾ? ನನ್ನ ತಲೆ ಓಡ್ತಾನೆ ಇಲ್ಲ ನೋಡು. ಇವತ್ತೇ ಗುರುಗಳಿಗೆ ಫೋನ್ ಮಾಡಿ ನಾಳೆನೆ ಬರಕ್ ಹೇಳ್ತೀನಿ. ಸರಿ ಅಮ್ಮ.
ಗುರುಗಳೇ, ಎಲ್ಲಿಗೆ ಹೋದ್ರು? ನಾನು ಗೆಜ್ಜೆ ಹಾಕೊಂಡಿಲ್ಲ ಅನ್ನೋ ಕೋಪಕ್ಕೆ ನನ್ನ ಮುಖ ನೋಡಬಾರ್ದು ಅಂತ ಏನಾದರೂ ಅನ್ಕೊಂಡಿದಾರ? ನಾಳೆ ಸಿಗ್ಲಿ ಅವ್ರಿಗಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಯಾಕೋ? ಕಾಲಲ್ಲಿದ್ದ ಗೆಜ್ಜೆ ತೆಗೆದು ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಗಲ್ ಗಲ್ ಅಂತ ಶಬ್ದ ಮಾಡ್ತಾ ನನ್ನ ಮುಂದೆನೆ ಶೋ ಕೊಟ್ಕೊಂಡು ಓಡಾಡ್ತೀಯಲ್ಲ, ಅದ್ರ ಬದಲು ಅಚ್ಚುಕಟ್ಟಾಗಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಡೀಸೆಂಟ್ ಹುಡುಗಿ ತರ ಓಡಾಡೋದಕ್ಕಾಗಲ್ವಾ? ಅಲ್ಲ, ಕಟ್ಟಿದ ಕೈಯಿಂದ ಇನ್ನೊಂದ್ಸಲ ನನ್ನ ಕಾಲಿಗೆ ಗೆಜ್ಜೆ ಕಟ್ಟಿ ಸೊಂಟದಲ್ಲಿ ಕೇಳ್ಸೋ ಗಲ್ಗಲ್ ಸದ್ದನ್ನ ಕಾಲಲ್ಲಿ ಕೇಳ್ತಾ ಖುಷಿ ಪಟ್ರೆ ಅದೇನೋ ಪೋಸ್ ಕೊಟ್ಕೊಂಡು ಓಡಾಡೋದೆಲ್ಲ ತಪ್ಪತ್ತಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದಲು ಸೊಂಟದಲ್ಲಿರೋ ಗೆಜ್ಜೆನ್ ತೆಗಿ, ಅಲ್ಲಿ ಅದನ್ನ ನೋಡೋಕೆ ನನಗೆ ಇರಿಟೇಟ್ ಆಗುತ್ತೆ. ಅಯ್ಯೋ, ತಾವ್ಯಾಕೆ ಅಲ್ಲೇ ನೋಡ್ಬೇಕು? ಶಬ್ದ ಅಲ್ಲಿಂದನೇ ಬರುತ್ತಲ್ಲ. ಮತ್ತಿನೆಲ್ಲಿಂದ ಕೇಳ್ಬೇಕು? ಈ ಗೆಜ್ಜೆನ ನಿಮ್ ಕೈಯಾರೆ ನೀವೇ ನನ್ನ ಕಾಲಿಗೆ ಕಟ್ಟೋವರೆಗೂ ಇದು ನಿಮ್ ಹತ್ರನೇ ಇರುತ್ತೆ. ಈ ಗೆಜ್ಜೆನ ಕೊಟ್ಟಿದ್ದು ನೀವೇ, ಏನ್ ಮಾಡ್ಬೇಕು ಅಂತ ನೀವೇ ಯೋಚನೆ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಪಾರ್ವತಿ ಅವರೇ. ನಿಮ್ಮ ಉಪಕಾರನ ನನ್ಗೆ ಯಾವತ್ತೂ ಮರೆಯಕ್ಕಾಗಲ್ಲ. ಯಾವ ಜನ್ಮದಲ್ಲಿ ನೀವು ನನಗೆ ಅಕ್ಕ ಆಗಿದ್ರೂ ಗೊತ್ತಿಲ್ಲ, ಈ ಜನ್ಮದಲ್ಲಿ ಆ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಸಹಾಯ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದನ್ನ ಸಹಾಯ ಅನ್ಕೋಬೇಡಿ, ಇದು ನನ್ನ ಕರ್ತವ್ಯ. ಆದಷ್ಟು ಬೇಗ ನೀವು ಆ ಮನೆಗೆ ಹೋಗಿ ಸೇರ್ಬೇಕು, ಅದೇ ನನ್ನ ಆಸೆ. ಒಬ್ಬನೇ ಆಡೋದಕ್ಕೆ ಬೋರ್ ಆಗುತ್ತೆ ಬ್ರೋ. ಒಬ್ನೇ ಅಲ್ಲ, ಜನನಿ ಜೊತೆನೆ ಆಡ್ಬೋದು. ಅವಳು ಇಲ್ಲಿಗೆ ಹೇಗ್ ಬರ್ತಾಳೆ ಬ್ರೋ? ಬ್ರೋ ಅಂದ್ರೆ ಜನನಿ ಇಲ್ಲಿಗೆ? ಎಸ್, ಜನನಿ ಈ ಮನೆಗೆ ಬರೋ ಟೈಮ್ ಬಂತು. ಐ ಕಾಂಟ್ ಬಿಲೀವ್ ದಿಸ್ ಬ್ರೋ. ಬಟ್ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ಹೇಳ್ತಿದಾರೆ. ಆ ದೋಷನ ಪರಿಹಾರ ಮಾಡೋದಕ್ಕೆ ಅಂತ ನಾಳೆ ಅಮ್ಮ ಗುರುಗಳನ್ನ ಕರೆಸ್ತಾ ಇದ್ದಾರೆ. ವಾವ್ ಬ್ರೋ, ಎಂತ ಗುಡ್ ನ್ಯೂಸ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನೀನ್ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನನಗಲ್ಲ, ಪಾರ್ವತಿಗೆ. ಪಾರ್ವತಿಗ? ಯಾಕೆ? ಅಮ್ಮಂಗೆ ಗುರುಗಳನ್ನ ಕರೆಸೋ ಐಡಿಯಾ ಕೊಟ್ಟಿದ್ದೆ ಪಾರ್ವತಿ. ಸಖತ್ ಗ್ರೇಟ್ ಬ್ರೋ. ಅವಳಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ. ಅಷ್ಟೊಂದು ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀರಾ ಚಿಕ್ಕೇಶ್ಮನ್ರೆ? ಇದು ಸಹಾಯ ಅಲ್ಲ, ನನ್ನ ಕರ್ತವ್ಯ. ನೀವಿಬ್ರು ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಸವಮ್ಮ. ಸರಿ, ಫೋನ್ ಕೊಡ್ತೀನಿ ರೀ. ಹೇಳು. ಓಯ್, ನಮ್ಮ ಫಸ್ಟ್ ನೈಟ್ನ ಯಾವಾಗ ಇಟ್ಕೊಳ್ಳೋಣ? ಗುಡ್ ನೈಟ್. ಹಲೋ ಹಲೋ ಹಲೋ. ಫ್ರೆಂಡ್ಸ್,
ನಾನು ಎದ್ದೇಳೋದು ಸ್ವಲ್ಪ ತಡ ಆಗಿದ್ದಕ್ಕೆ ಈ ಮನೇಲಿ ಏನೇನ್ ನಡೀತಿದೆ ಗೊತ್ತಾ? ಹಾ, ಮೊದ್ಲು ಈ ವಿಷಯನ ಗುರೂಜಿಗೆ ಹೇಳ್ಬೇಕು. ಫೋನ್ ಇಲ್ಲೆಲ್ಲೋ ಇಟ್ನಲ್ಲ. ಅಯ್ಯೋ, ಗುರುಜಿ ಫೋನೇ ರಿಸೀವ್ ಮಾಡ್ತಿಲ್ವಲ್ಲಪ್ಪ. ಅಯ್ಯೋ ದೇವ್ರೆ, ಬೆಳಿಗ್ಗೆ ಎದ್ದು ನನ್ನ ಗಂಡನ ಮುಖ ನೋಡ್ದೆ, ಇದು ಏನೇನ್ ಗ್ರಾಚಾರ ಕಾದಿದ್ಯೋ. ಅಯ್ಯೋ, ಮಾಡ್ದೀಗ ನನ್ಗೆ ಕೇಳ್ತಾ ಇದ್ದಾರೆ ಅಮ್ಮ. ಬರ್ತಾ ಬರ್ತಾ ಅವಳ ಮೇಲೆ ತುಂಬಾ ಡಿಪೆಂಡ್ ಆಗ್ತಿದೀವಿ ಅಂತ ಅನ್ನಿಸ್ತಿಲ್ವಾ? ಹೌದು ಮಾಮ್, ಎಲ್ಲರೂ ಡಿಪೆಂಡ್ ಆಗಿದ್ದೀವಿ. ಅವಳಿಂದ ನಮಗ್ ಬೇಕಾದ ಎಲ್ಲಾ ಕೆಲಸಗಳನ್ನು ಮಾಡಿಸ್ಕೊತಾ ಇದೀವಿ ಅಂತ ಅನ್ಸುತ್ತೆ ಅಲ್ವಾ? ಹೌದು ಅನ್ಸುತ್ತೆ ಮಾಮ್. ಇದುವರೆಗೂ ಸರಿ, ಇನ್ನು ಮುಂದೆ ಹಾಗಾಗಬಾರ್ದು. ನಮ್ಮ ಪರ್ಸನಲ್ ಕೆಲಸಗಳಿಗೆ ನಾವು ಅವಳನ್ನು ಕರೆಯೋದು ಬೇಡ, ಇನ್ಕ್ಲೂಡಿಂಗ್ ಮೀ. ಅವಳ ಕೆಲಸ ಏನಿದೆಯೋ ಅಷ್ಟನ್ನ ಮಾಡ್ಕೊಂಡು ಹೋಗ್ಲಿ. ಯಾಕೆ ಮಾಮ್, ಏನಾದರೂ ಪ್ರಾಬ್ಲಮ್ ಆಯ್ತಾ? ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ, ಇನ್ನು ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂತ. ಮಾಡೋಣ. ಮಾಡಲೇಬೇಕು ಪ್ರೀತು. ಈ ಮಾತನ್ನ ನಿನಗೊಬ್ಬನಿಗೆ ಹೇಳ್ತಾ ಇದ್ದೀನಿ ಅನ್ಕೋಬೇಡ. ಇದು ಆದಿತ್ಯಂಗೆ, ಈ ಮನೇಲಿರೋ ಎಲ್ರಿಗೂ ಅನ್ವಯ ಆಗುತ್ತೆ, ನನಗೂ ಕೂಡ. ಓಕೆ ಮಾಮ್, ನಂಗೆ ಅರ್ಥ ಆಗತ್ತೆ. ಟೈಮ್ ನೋಡ್ಕೊಂಡು ಬ್ರೋಗು ವಿಷಯ ತಿಳಿಸ್ತೀನಿ ಮಾಮ್. ಓಕೆಪ್ಪ, ಇನ್ನೇನು ನೀನು ಖುಷಿಯಾಗೋ ದಿನ ಬಂದಿದೆ. ಸ್ವಲ್ಪ ಹೊತ್ತಲ್ಲಿ ಗುರುಗಳು ಬರ್ತಾರೆ. ಅವ್ರ ಹತ್ರ ಮಾತಾಡಿ ಜಾತಕದಲ್ಲಿರೋ ದೋಷ ಎಲ್ಲ ನಿವಾರಣೆ ಮಾಡಿ ಜನನಿನ ಮನೆ ತುಂಬಿಸ್ಕೊಳ್ಳೋಣ. ಸರಿ ಮಾಮ್. ಓಕೆಪ್ಪ. ಹೇಳೋದು ತಪ್ಪೇನಲ್ವಲ್ಲ? ಏನು ತಪ್ಪಿಲ್ಲ ಅಕ್ಕ. ಈ ಸೂಪರ್ ಐಡಿಯಾ ಕೊಟ್ಟಿದ್ದು ಯಾರಕ್ಕ? ಪಾರ್ವತಿ. ಅಲ್ಲಿಗೆ ಗುರೂಜಿ ಕಥೆ ಗುರುಗಳು ಬಂದ್ರೆ ಮುಗೀತು. ಫೋನ್ ಬೇರೆ ಎತ್ತುತ್ತಾ ಇಲ್ಲ. ಏನಪ್ಪ ಮಾಡೋದೀಗ? ಹೊರಗಡೆ ಹೋಗಿ ಫೋನ್ ಮಾಡ್ಬಿಡೋಣ. ಗುರೂಜಿ, ಏನ್ ವಿಷಯ ಫೋನ್ ಮಾಡಿದ್ದು? ನಿಮ್ಗೊಂದು ಭಾರಿ ಗಂಡಾಂತರ ಕಾದಿದೆ ಗುರೂಜಿ. ಇನ್ಮುಂದೆ ನಿಮ್ಮ ಆಟಗಳನ್ನೆಲ್ಲ ನಿಲ್ಸೋದಕ್ಕೆ ಅಂತ ಮನೆಗೆ ಒಬ್ರು ಎಂಟ್ರಿ ಕೊಡ್ತಾ ಇದ್ದಾರೆ ಗುರೂಜಿ. ಏನ್ ಹೇಳ್ತಿದ್ದೀರಾ? ಹೌದು ಗುರೂಜಿ, ನೀವು ಯಾವ ಜನನಿನ ಮನೆಯಿಂದ ಹೊರಗಡೆ ಇಟ್ಟಿದ್ದೀರೋ ಅದೇ ಜನನಿ ಮನೆ ಒಳಗ್ ಬರೋ ಕಾಲ ಬರ್ತಾ ಇದೆ. ನಿಮಗ್ ತಲೆನೋವು ಬಂದಿದೆ ಅಂತ ಕಾಫಿ ತಗೊಂಡ್ಬಂದೆ. ಅಂದ್ರೆ ನಾನ್ ಮಾತಾಡ್ದೆಲ್ಲ ಕೇಳಿಸ್ಕೊಂಡ್ಬಿಟ್ಯಾ? ಅದೇ ಐ ಆಮ್ ವೇಟಿಂಗ್ ಅಂದ್ರಲ್ಲ ಮೇಡಮ್, ಅಷ್ಟು. ಓ, ಅಷ್ಟು ಮಾತ್ರ ಕೇಳಿಸ್ಕೊಂಡ್ಯಾ? ಹಾ, ಸರಿ ಸರಿ. ಇನ್ಮೇಲೆ ಹೇಳ್ದೆ ಕೇಳ್ದೆ ನಾನು ಮಾತಾಡುವಾಗ ಹಿಂಗ್ ಬಂದ್ ನಿಂತ್ಕೊಂಡು ಏನಾದ್ರೂ ಕೇಳಿಸ್ಕೊಂಡ್ಯೋ, ಕಾಫಿ ತೆಗೆದು ಮುಖದ ಮೇಲೆ ಎರ್ಸ್ಬಿಡ್ತೀನಿ. ನನಗೆ ಕಾಫಿ ಬಿಡ, ಏನ್ ಬಿಡ, ಹೋಗ್ತಾ ಇರೆ ಹೋಗಿ ಅಂದ್ರೆ. ಅಪ್ಪ, ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಏನ್ ಹೇಳ್ತಿದ್ದೀರಾ ಗುರುಗಳೇ? ಇವರಿಬ್ಬರ ಜಾತಕದಲ್ಲಿ ಯಾವ ಸಮಸ್ಯೆನೂ ಇಲ್ಲ.
ಗುರುಗಳೇ, ಜನನಿ ಜಾತಕದಲ್ಲಿ ಏನೋ ದೋಷ ಇದೆ, ಅದಕ್ಕೆ 3 ತಿಂಗಳು ಅವಳನ್ನ ಮನೆ ತುಂಬಿಸ್ಕೊಳ್ಳೋ ಹಾಗಿಲ್ಲ ಅಂತ ಗೊತ್ತಾಗಿ ಅವಳನ್ನ ಪಾರ್ವತಿ ಮನೆಯಲ್ಲೇ ಇರಿಸಿದೀವಿ. ನಿಮ್ಮ ಸೊಸೆಯನ್ನ ಮನೆ ತುಂಬಿಸ್ಕೋಬಾರ್ದು ಅಂತ ಯಾರು ಹೇಳಿದ್ರು ತಾಯಿ? ಕೋಟೆ ಸೊಸೆಯಾಗಿ ಚಿಕ್ಕ ಯಜಮಾನ್ರ ಹೆಂಡತಿಯಾಗಿ ನೀವು ಆರಾಮಾಗಿರ್ಬೋದು. ಹಾಗೆಲ್ಲ ಏನೂ ಇಲ್ಲ. ಇಲ್ಲೂ ನಾನು ಆರಾಮಾಗಿ ನೆಮ್ಮದಿಯಾಗಿ ಇದ್ದೀನಿ. ಆದರೆ ಮದುವೆ ಅಂತ ಆದಮೇಲೆ ಅತ್ತೆ ಮನೆಯಲ್ಲಿ ಇರಬೇಕಾಗಿರೋದು ನನ್ನ ಕರ್ತವ್ಯ. ಆ ಸಮಯ ಈಗ ಕೂಡ್ ಬಂದಿದೆ. ಅದಿರಲಿ, ನನ್ನನ್ನು ಯಾವಾಗ ಮನೆಗೆ ತುಂಬಿಸ್ಕೊಳ್ತಾರಂತೆ? ನಿಮ್ ಜಾತಕದಲ್ಲಿರೋ ದೋಷ ಪರಿಹಾರ ಆದ ಕೂಡ್ಲೆ. ಏನ್ ಪರಿಹಾರ ಮಾಡ್ಬೇಕಂತೆ? ಏನಿಲ್ಲ ಜನನಿಯವ್ರೆ, ನಿಮ್ ತವ್ರ ಮನೆಯಿಂದ ಒಂದ್ ಹಿಡಿ ಅಕ್ಕಿ ತಂದ್ರೆ ದೋಷ ಪರಿಹಾರ ಆಗತ್ತಂತೆ. ಅದಕ್ಕೆ ಅವಳು ಅಲ್ಲೇ ಇದ್ರೆ ಒಳ್ಳೇದು ಅಂದೆ ಅಷ್ಟೇ. ಅತ್ತೆ, ನಾನೊಂದು ಮಾತು ಹೇಳ. ಹೇಳಮ್ಮ. ಅವ್ರ ಮನೆಗೆ ಮುತ್ತೈದೆ ಹೆಂಗ್ಸೋಗಿ ಅಕ್ಕಿ ಕೇಳಿದ್ರೆ ಇಲ್ಲ ಅನ್ನಲ್ವೇನೋ. ಅದು ಅಲ್ಲದೆ ಹೆಂಗಸ್ ಮೇಲೆ ಕೈ ಮಾಡೋಷ್ಟು ಕಟುಕನೂ ಅಲ್ಲ ಅನ್ಸುತ್ತೆ ಅಲ್ವಾ? ಯಾರು ಕೇಳ್ತಾರೆ? ಅತ್ತೆ ಮನೆಗೆ ಹೋಗ್ಬೋದು ಅಂತ ಖುಷಿಯಾಗಿದ್ದೆ. ಆದ್ರೆ ಈ ವಿಷಯ ಕೇಳಿ ನನ್ನ ಹಣೆ ಬರಕ್ ನಾನೇ ಶಾಪ ಹಾಕೊಳ್ಳೋ ತರ ಆಗಿದೆ. ಜನನಿಯವ್ರೆ, ಅಮ್ಮ ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ದೆ ಅಲ್ವಾ? ದಯವಿಟ್ಟು ಅಳ್ಬೇಡಿ. ಏಳಿಗೆಗೋಸ್ಕರನೇ ಇದನ್ನ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಅವರನ್ನ ಕನ್ವಿನ್ಸ್ ಮಾಡು. ಅವ್ರು ಎಷ್ಟೇ ಕೋಪ ಮಾಡ್ಕೊಂಡ್ರು ಹೆದರ್ಬೇಡ, ತಾಳ್ಮೆಯಿಂದ ಇರು. ಗೋವಿಂದ 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 ಗೋವಿಂದ. ಒಟ್ನಲ್ಲಿ ವೀರಣ್ಣನ ಮನೆಗೆ ಹೋಗಿ ಅಕ್ಕಿ ತರೋ ಜವಾಬ್ದಾರಿ ನಿಂದು ದಾಮಿನಿ. ದಾಮು, ಹಳ್ಳಿಗೆ ಹೋಗಿ ರೆಡಿ ಆಗೋ. ಆಲ್ ದಿ ಬೆಸ್ಟ್. ಪ್ರೀತು, ಜನನಿಯವ್ರ ಮನೆಯಿಂದ ಅಕ್ಕಿ ತರಬೇಕು ಅಷ್ಟೇ ಅಲ್ವಾ? ಕೆಲಸ ಆಯ್ತು ಅನ್ಕೋ. ಏನ್ ಹೇಳ್ತಿದ್ದೆ ಬ್ರೋ? ಹಳ್ಳಿಗೆ ಚಿಕ್ಕಮ್ಮನ ಜೊತೆ ಪಾರ್ವತಿ ಏನ್ ಯೋಚನೆ ಮಾಡ್ತಾ ಇದೀಯಾ? ಪಾರ್ವತಿ ಹಳ್ಳಿಗೆ ಹೋಗೋಕೆ ಒಪ್ಕೊಳ್ತಾಳ ಅಂತನಾ? ಡೋಂಟ್ ವರಿ, ನಾನು ಒಪ್ಪಿಸ್ತೀನಿ. ಇಲ್ಲ ಬ್ರೋ, ಪಾರ್ವತಿನ ನಾವು ಹಳ್ಳಿ ಕಳ್ಸೋದು ಬೇಡ. ಯಾಕೆ ಪ್ರೀತು, ಏನಾಯ್ತು? ಬ್ರೋ, ಅದು ಅಮ್ಮ ಹೇಳಿರೋದು ಪಾರ್ವತಿನ ಅನವಶ್ಯಕವಾಗಿ ನಮ್ಮ ಕೆಲಸಗಳಿಗೆ ಉಪಯೋಗಿಸ್ಕೊಬಾರ್ದು ಅಂತ. ಆದರೆ ಇವಾಗ ಹಳ್ಳಿಗೆ ಹೋಗ್ಬೇಕಾಗಿರೋದು ಅನಿವಾರ್ಯತೆ. ನಾವು ಬೇರೆ ದಾರಿ ಇಲ್ಲ. ನೋಡು, ಗುರುಗಳೆಲ್ಲಾದರೂ ಪಾರ್ವತಿನೇ ಹಳ್ಳಿಗೆ ಹೋಗಿ ಅಕ್ಕಿ ತರಬೇಕು ಅಂತ ಹೇಳಿದಿದ್ರೆ ಅಮ್ಮ ಒಪ್ಕೊಳ್ತಾ ಇರ್ಲಿಲ್ವಾ? ಖಂಡಿತ ಒಪ್ಕೊಳ್ತಾ ಇದ್ರು. ನಮ್ಮ ಹತ್ರ ಯೋಚನೆ ಮಾಡೋದಕ್ಕೆ ಜಾಸ್ತಿ ಟೈಮ್ ಇಲ್ಲ ಪ್ರೀತು. ಪಾರ್ವತಿನ ನಾನು ಒಪ್ಪಿಸ್ತೀನಿ. ಟೈಮ್ ನೋಡಿಕೊಂಡು ಅಮ್ಮಂಗೆ ಈ ವಿಷಯನ ಹೇಳೋಣ. ಯು ಡೋಂಟ್ ವರಿ, ಓಕೆ? ಚರಪ್. ಸಾಲ್ನ ಹೇಳೋದಕ್ಕೆ ಮೊದಲ 10 ಸಾಲ್ಗಳನ್ನ ವೇಸ್ಟ್ ಮಾಡಿದ್ರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಗುರೂಜಿ, ನಾನ್ ಹಂಗೆ ಅಲ್ವಾ, ಕೊಂಗಣ ಸುತ್ತೀರೆ ಮೈಲಾರಕ್ ಬರೋದು. ನಾನಷ್ಟು ಮಾತಾಡ್ಲಿಲ್ಲ ಅಂದ್ರೆ ಯಾರು ನನ್ನನ್ನ ದಾಮಿನಿ ಅಂತ ಕರೆಯಲ್ಲ. ಅದು ಬಿಡಿ, ನೀವು ಮಾಡಿ ತಪ್ಪಲ್ವಾ ಗುರೂಜಿ?
ಆತುರಗಾರರಿಗೆ ಬುದ್ಧಿ ಮಟ್ಟ ಅಂತಾರೆ, ಆದ್ರೆ ಬುದ್ಧಿನೇ ಇಲ್ದೇ ಇರೋರ್ಗೆ ಏನ್ ಹೇಳ್ತಾರೆ ಹೇಳಿ? ಪೆದ್ದ ಅಂತಾರೆ. ಅದು ಮೇಲ್ಗೆ, ಫೀಮೇಲ್ಗೆ ಪೆದ್ದಿ ಅಂತಾರೆ. ನೀವು ಆ ಕ್ಯಾಟಗರಿಗೆ ಸೇರಿರೋರು. ಅಂದ್ರೆ ನನ್ ಪೆದ್ದಿನ, ದಡ್ಡಿನ, ಹೆಡ್ಡಿನ? ನಾನ್ ನಿಮ್ಮನ್ನ ಆ ಹಳ್ಳಿಗೆ ಹೋಗಕ್ ಯಾಕೆ ಹೇಳ್ದೆ, ಅದ್ರ ಹಿಂದಿನ ಉದ್ದೇಶ ಏನು ಅಂತ ಅದನ್ನ ಮೊದಲು ತಿಳ್ಕೊಳ್ಳಿ. ಏನ್ ವಿಷಯ ಅಂತ ಹೇಳಿ, ಯೋಚನೆ ಮಾಡಿ ಹೇಳ್ತೀನಿ. ಅದು ಚಿಕ್ಕಮ್ಮ ನಾಳೆ ಹಳ್ಳಿಗೆ ಹೋಗ್ತಾ ಇದಾರಲ್ಲ, ಅವ್ರ ಜೊತೆ ನೀನು ಹೋಗ್ಬೇಕಿತ್ತು. ನಾನ್ ಯಾಕೆ ಅವ್ರ ಜೊತೆ ಹೋಗ್ಬೇಕು? ಅದು ಚಿಕ್ಕಮ್ಮ ಒಬ್ರೇ ಹೋದ್ರೆ ಅವ್ರಿಗೆ ಅಕ್ಕಿ ಕೊಡಲ್ಲ. ನೀನ್ ಹೋದ್ರೆ ಜನನಿಯವ್ರ ತಂದೆ ಅಕ್ಕಿ ಕೊಡ್ತಾರೆ ಅನ್ನೋ ನಂಬಿಕೆ ನನ್ಗಿದೆ. ಪ್ಲೀಸ್ ಹೋಗ್ಬರ್ತೀಯಾ? ಹೇಳು ಪಾರ್ವತಿ, ಹೋಗ್ಬರ್ತೀಯಾ? ಇಲ್ಲ, ನಾನ್ ಹೋಗೋದಿಲ್ಲ. ಡೋಂಟ್ ವರಿ, ನಿಮಗೇನು ಆಗಲ್ಲ. ನನಗೋಸ್ಕರ ಧೈರ್ಯ ತಗೊಂಡು ನೀವು ಈ ಕೆಲಸ ಮಾಡೇ ಮಾಡ್ತೀರಾ. ಪ್ಲೀಸ್ ಪಾರ್ವತಿ, ನೀನ್ ಹೋಗ್ಲಿಲ್ಲ ಅಂದ್ರೆ ಪ್ರೀತು ಜನನಿ ದೂರನೇ ಉಳಿದು ಬಿಡ್ತಾರೆ. ಅಟ್ಲೀಸ್ಟ್ ಅವ್ರಿಬ್ರಿಗೋಸ್ಕರನಾದ್ರೂ ಹೋಗ್ಬಾ ಪಾರ್ವತಿ. ಸರಿ ಗುರೂಜಿ, ನೀವ್ ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ನಾನ್ ಹೋಗ್ತೀನಿ, ಆದ್ರೆ ಅಕ್ಕಿ ತರಲ್ಲ. ವೆರಿ ಗುಡ್. ಥ್ಯಾಂಕ್ ಯು ಗುರೂಜಿ. ಹಂಗ ಹೇಳ್ತಿದ್ದೀರಾ? ಏನ್ರಿ ನಿಮ್ ಮಾತಿನ ಅರ್ಥ? ಅಂದ್ರೆ ನನ್ ನಾಲಾಯಕಂತನಾ? ಈ ಸತ್ಯ ಆ ವಿನಾಯಕನ್ಗೂ ಗೊತ್ತು. ಚಾಲೆಂಜ್ ಕಣ್ರಿ, ನಾನ್ ಹೋಗಿ ಅಕ್ಕಿನ ತರದೇ ಇಲ್ಲ. ಅಯ್ಯೋ, ಅಕ್ಕಿ ತರಲ್ಲ ಅಂದ್ಮೇಲೆ ನೀನಕ್ಕೆ ಹೋಗ್ತಿದ್ಯಾ? ಅಯ್ಯೋ, ನಾನ್ ತರಲ್ಲ ಅಂತ ಯಾವಾಗ್ರಿ ಅಂದೆ? ತಂದೆ ತರ್ತೀನಿ ಅಂತ ಹೇಳ್ದೆ, ನಿಮ್ಗೆ ಹಂಗ್ ಕೇಳ್ಸಿದೆ ಅಷ್ಟೇ. ಏನೋಪ್ಪ, ಈ ಹೆಂಗಸರ ಮಾತಿನ ಮರ್ಮನೇ ನಂಗೆ ಅರ್ಥ ಆಗಲ್ಲ. ಒಳಗಡೆ ಒಂದು, ಹೊರಗಡೆ ಒಂದು. ರಾಮು, ಜನನಿಯವ್ರ ತಂದೆ ತುಂಬಾ ಸ್ಟ್ರಿಕ್ಟು. ಹೀಗಾಯ್ತಲ್ಲ ಅಂತ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀನ್ ಅದ್ಯಾವ ಧೈರ್ಯದಲ್ಲಿ ಹೋಗಿ ಅಕ್ಕಿ ತರ್ತೀಯಪ್ಪ, ನನಗಂತೂ ಗೊತ್ತಿಲ್ಲ. ಆದ್ರೆ ಈ ವಿಷಯ ಅಖಿಲಮ್ಮವ್ರಿಗಾಗ್ಲಿ ನಮ್ಮ ಅಪ್ಪಂಗಾಗ್ಲಿ ಯಾರಿಗೂ ಗೊತ್ತಿಲ್ಲ. ದಾಮಿನಿ ಮೇಡಮ್ ಜೊತೆ ಯಾರಿಗೂ ಗೊತ್ತಿಲ್ಲದ ನಿಮ್ಮೂರಿಗೆ ಕಳಿಸ್ತಿದ್ದಾರೆ. ನಾಳೆ ಬೆಳಗ್ಗೆನೆ ಅಕ್ಕ ಊರಿಗೆ ಹೋಗ್ತಿದ್ದಾಳೆ. ಅವಳು ಹೋದ್ಮೇಲೆ ಮುಗೀತ್, ಗ್ಯಾರಂಟಿ ನಿಮ್ಮ ಮನೆಯಿಂದ ಅಕ್ಕಿ ತಂದೆ ತರ್ತಾಳೆ. ಹಾಗಂತ ಗಣಿ? ಹ್ಞೂ ಅಕ್ಕ, ನನ್ನ ನಂಬು, 100% ಸತ್ಯ. ನಿನ್ ಬಾಯಿ ಹರಕೆಯಿಂದ ಹಾಗಾದ್ರೆ ಸಾಕು ಗಣಿ. ಪಾರ್ವತಿಯವ್ರು ನಮ್ಮ ಮನೆಗೆ ಹೋದ್ರೆ ಅಪ್ಪ ನಿಜವಾಗ್ಲೂ ಅಕ್ಕಿ ಕೊಡ್ತಾರೆ ಅನ್ಸುತ್ತೆ. ಹೌದು ಪ್ರೀತು, ಪಾರ್ವತಿ ಹಳ್ಳಿಗೆ ಹೋಗೋದಕ್ಕೆ ಒಪ್ಕೊಂಡ್ಲು. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅಂತೂ ಪಾರ್ವತಿನ ಒಪ್ಪಿಸ್ಬಿಟ್ಟೆ. ಪ್ರೀತು, ಪಾರ್ವತಿನೇನೋ ಒಪ್ಪಿಸ್ದೆ, ಆದ್ರೆ ಪಾರ್ವತಿನ ಚಿಕ್ಕಮ್ಮ ಜೊತೆ ಕಳ್ಸೋದು ಹೇಗೆ? ಚಿಕ್ಕಮ್ಮನ ಹೇಗೆ ಕನ್ವಿನ್ಸ್ ಮಾಡೋದು? ಆ ಜವಾಬ್ದಾರಿ ನನಗೆ ಬಿಡು ಬ್ರೋ. ಚಿಕ್ಕಮ್ಮಗೆ ಏನೋ ಒಂದು ಕತೆ ಹೇಳಿ ಯಾಮರ್ಸ್ಬಿಡ್ತೀನಿ. ಹಂಗಾದ್ರೆ ನಿನ್ ಕೆಲಸ ಆಯ್ತು ಅನ್ಕೋ. ಐ ಮೀನ್, ಪಾರ್ವತಿ ಅಕ್ಕಿ ತರ್ತಾಳೆ, ಜನನಿ ಮನೆಗೆ ಬರ್ತಾಳೆ. ಹಂಗೆ ನಾನು ಫಸ್ಟ್ ನೈಟ್ ಆಗ್ಬಿಡುತ್ತೆ. ಸಾರಿ ಬ್ರೋ, ಸ್ಲೋ ಹೇಳ್ಬಿಟ್ಟೆ. ನನ್ ಕತೆ. ಪ್ರೀತು, ಥ್ಯಾಂಕ್ಸ್ ಕಣಪ್ಪ, ನನ್ ಜೀವದ ಬಗ್ಗೆ ಇಷ್ಟೊಂದು ಕಾಳಜಿ ಇರೋದಕ್ಕೆ ನಿನ್ಗೆ. ಸರಿ, ನಾನ್ ಹಳ್ಳಿಗೆ ಹೋಗಲ್ಲ. ಚಿಕ್ಕಮ್ಮ, ಹಂಗತ್ರ ಮಾಡಕ್ ಹೋಗ್ಬಿಡಿ. ಯಾಕಪ್ಪ ಪ್ರೀತು? ಆಮೇಲೆ ಮಾಮಿಗೆ ವಿಷಯ ಗೊತ್ತಾಗ್ಬಿಟ್ರೆ ಅಕ್ಕನು ಶೂಟ್ ಮಾಡ್ಬಿಡ್ತಾರಲ್ವಾ? ಅಯ್ಯೋ ದೇವ್ರೆ, ಎಂತ ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಕ್ಸ್ಬಿಟ್ಯಪ್ಪ ನನ್ನ. ಪ್ರೀತು, ಈಗ ನೀನೇ ಹೇಳು, ನಾನು ಏನ್ ಮಾಡ್ಲಿ? ಪ್ರೀತು, ಜನ್ಮದಲ್ಲಿ ನೀನ್ ನನ್ ಮಗನೇ ಆಗಿದ್ದೆ ಅನ್ಸುತ್ತೆ ಕಣೋ. ಅದಕ್ಕೆ ನಿನಗೆ ನನ್ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿ ಕಣೋ. ಚಿಕ್ಕವ್ವ, ಮುಂದಿನ ಜನ್ಮದಲ್ಲಿ ನಾನು ನಿಮ್ ಮಗನಾಗೆ ಹುಡ್ತೀನಿ ಅಂತ ಅನ್ಸುತ್ತೆ. ಹುಟ್ಟಪ್ಪ. ಸರಿ
ಜಾಸ್ತಿ ಸ್ಟ್ರೇನ್ ಮಾಡ್ಕೊಬೇಡಿ. ನಾಳೆ ನೀವು ಟ್ರಾವೆಲ್ ಮಾಡ್ಬೇಕಾಯ್ತಾ? ಹೋಗಿ ಬಲ್ಕೊಳ್ಳಿ. ಗುಡ್ ನೈಟ್ ಚಿಕ್ಕಮ್ಮ. ಸ್ವೀಟ್ ಡ್ರೀಮ್ಸ್ ಮಗನೇ. ಎಲ್ಲ ಕಷ್ಟದ ಸಂದರ್ಭದಲ್ಲೂ ನಮ್ಮ ಜೊತೆಗಿರ್ತಾಳೆ. ಏನೇ ಕೆಲಸ ಕೊಟ್ಟರು ತನ್ನ ಜವಾಬ್ದಾರಿ ಅಂತ ನಿಭಾಯಿಸ್ತಾಳೆ. ಅವಳು ಸಿಕ್ಕಿರೋದು ನಮ್ಮೆಲ್ಲರೂ ಪುಣ್ಯ ಅಂತ ಅನ್ಸುತ್ತೆ. ಇಷ್ಟೆಲ್ಲ ತ್ಯಾಗ ಮಾಡೋ ಪಾರ್ವತಿಗೆ ನಾವು ಏನಾದರೂ ಮಾಡಬೇಕು. ಸಮಯ ಬರಲಿ, ಅವಳಿಗೆ ಏನು ಕೇಳಿದ್ರು ಇಲ್ಲ ಅಂತ ಹೇಳದೆ ಒಪ್ಪಿಗೆ ಕೊಡ್ತೀನಿ. ಸದ್ಯಕ್ಕೆ ಹಳ್ಳಿಗೆ ಹೋಗಿರೋ ಪಾರ್ವತಿಗೆ ಏನೂ ತೊಂದರೆ ಬರದೆ ಅಂದ್ಕೊಂಡಿರೋ ಕೆಲಸ ಮುಗಿಸ್ಕೊಂಡು ಬಂದರೆ ಸಾಕು. ದಾಮಿನಿ ಮೇಡಮ್ನ ಕರ್ಕೊಂಡು ಬುದ್ಧಿಯವ್ರ ಮನೆಗೆ ಹೋಗಿ ಅಕ್ಕಿ ಕೇಳಬೇಕು. ಸಾಧ್ಯವಾದ್ರೆ ಇವತ್ತೇ ಅಕ್ಕಿ ಇಸ್ಕೊಂಡು ಊರಿಗೆ ಹೊರಟ್ಬಿಡ್ಬೇಕು. ಪಾಪ ಅಲ್ಲಿ ಎಲ್ಲರೂ ನಮಗೋಸ್ಕರ ಕಾಯ್ತಿರ್ತಾರೆ. ಜನನಿಯವ್ರನ್ನ ಮನೆ ತುಂಬಿಸ್ಕೊಳ್ಳೋಕೆ ಸಿಕ್ಕಿರೋ ಒಂದು ಒಳ್ಳೆ ಅವಕಾಶ ಇದು. ಯಾವುದೇ ಕಾರಣಕ್ಕೂ ಈ ಅವಕಾಶನ ಕಳ್ಕೋಬಾರ್ದು. ಓಯ್ ಬಾಡಿ ಗಾರ್ಡ್, ತಗೊಳ್ಳಿ ಸಿಬೆ ಬಿಸಾಕೋ. ಫೋನ್ ಮಾಡ್ಬೇಕಾ? ಈಗೇನಾದ್ರೂ ಫೋನ್ ಎತ್ತಿ ಮಾತಾಡಿದ್ರೆ ಇವಳಿಗೆ ಗೊತ್ತಾಗ್ಬಿಡುತ್ತೆ. ಫಿಟ್ಟಿಂಗ್ ಇಟ್ಬಿಡ್ತಾಳೆ. ಏನ್ ಮಾಡೋದೀಗ? ಹಲೋ, ನಾನ್ ಈ ಕಡೆಯಿಂದ ಒನ್ ಅಂಡ್ ಓನ್ಲಿ ದಾಮಿನಿ. ಆ ಕಡೆಯಿಂದ ಯಾರು? ಏನಾಗಿದೆ ನಿಮ್ಗೆ? ನನ್ನನ್ನೇ ಯಾರು ಅಂತ ಕೇಳ್ತಾ ಇದ್ದೀರಾ? ಯಾರ್ ಬೇಕಾಗಿತ್ತು ನಿಮ್ಗೆ? ಹಲೋ ಹಲೋ, ನನ್ಗೇನು ಕೇಳಿಸ್ತಾನೆ ಇಲ್ಲ. ಹಲೋ, ಯೋ ಡ್ರೈವರ್, ಗಾಡಿ ಹಾಕಪ್ಪ ಸೈಡ್ಗೆ. ಹಲೋ ಹಲೋ, ಅಯ್ಯೋ. ಪಾರ್ವತಿ ನಿಮ್ ಜೊತೆ ಬರ್ತಾ ಇದ್ದಾಳೆ ಅಂದ್ರೆ ನಮ್ ಪ್ಲಾನ್ ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ. ಯಾವ್ದಕ್ಕೂ ನೀವು ಹುಷಾರಾಗಿರಿ. ಆಯ್ತು ಗುರುಜಿ, ನಾನು ಎರಡೂ ಕಣ್ಣನ್ನ ಅವಳ ಮೇಲೆ ಇಟ್ಟು ಮೈಯೆಲ್ಲ ಕಣ್ಣಾಗಿರ್ತೀನಿ ಗುರುಜಿ. ಅಲ್ಲಿಗೆ ರೀಚ್ ಆದ್ಮೇಲೆ ಕಾಲ್ ಮಾಡಿ. ನಾನು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಕಾಲ್ ಪಿಕ್ ಮಾಡೋದನ್ನ ಮರಿಬೇಡಿ. ಆಯ್ತು ಗುರುಜಿ, ಆಯ್ತು. ಪಾರ್ವತಿ, ನೀನ್ ಚಾಪೆ ಕೆಳಗ್ ನುಗ್ಗಿದ್ರೆ ನಾನ್ ರಂಗೋಲಿ ಕೆಳಗ್ ನುಗ್ತೀನಿ ಕಣೆ. ಅಪ್ಪಂಗೆ ಅತ್ತೆ ಮೇಲೆ ಅವ್ರ ಮನೆಯವ್ರ ಮೇಲೆ ಕೋಪ ಇದೆ. ಆದ್ರೆ ಪಾರ್ವತಿಯವ್ರ ಮೇಲೆ ಆ ಥರ ಯಾವ ಕೋಪನೂ ಇಲ್ಲ. ಅವ್ರು ಕ್ಷೇಮವಾಗಿ ವಾಪಸ್ ಬರ್ತಾರೆ. ನೋಡಮ್ಮ, ನಾನು ಬರೀ ಪಾರ್ವತಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿಲ್ಲ. ಇದ್ರಲ್ಲಿ ನಿನ್ನ ಜೀವನನೂ ಅಡಗಿದೆ ಅಲ್ವಾ? ಪಾರ್ವತಿ ಹೋಗಿರೋದ್ರಿಂದ ಒಳ್ಳೇದಾದ್ರೆ ಪರವಾಗಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಪಾರ್ವತಿ ಜೀವನದ ಬಗ್ಗೆ ಎಷ್ಟು ಕಾಳಜಿ ಇದೆಯೋ ನಿನ್ನ ಬಗ್ಗೆನೂ ಅಷ್ಟೇ ಕಾಳಜಿ ಇದೆಯಮ್ಮ. ನನಗೆ ಪಾರ್ವತಿ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಸ್ವಲ್ಪ ಕಾಲು ಹೊತ್ಕೊಡು ಪಾರ್ವತಿ. ಅಮ್ಮ ತಾಯಿ, ಒತ್ತು ಕಾಲು. ಪಾರ್ವತಿ, ನಿನ್ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಕಣೆ. ನಿನ್ ಹತ್ರ ಕಾಲು ಒತ್ತಿಸ್ಕೊಳ್ತಾ ಇರೋದೇ ಒಂದು ಮಜಾ. ಅಲ್ಲ, ಇವ್ರು ನಿಜವಾಗ್ಲೂ ಅಕ್ಕಿ ಕೇಳೋಕೆ ಇಲ್ಲಿಗೆ ಬಂದಿರೋದಾ? ಇಂಥ ಸಮಯದಲ್ಲೂ ಇಷ್ಟು ಆರಾಮಾಗಿದಾರಲ್ಲ, ಏನಿವ್ರ ಉದ್ದೇಶ ಅನ್ನೋದೇ ಅರ್ಥ ಆಗ್ತಿಲ್ವಲ್ಲ. ಆದ್ರೆ ನನ್ನ ಪ್ರೀತಿ ಬಗ್ಗೆ ನಾನು ಯಾರ ಹತ್ರ ಹೇಳಿ? ನಾನು ಇಷ್ಟಪಟ್ಟಿರೋದು ನಿನ್ನನ್ನ. ನೀನ್ ಯಾರು, ಎಲ್ಲಿದ್ಯಾ, ಹೇಗಿದ್ಯಾ ಒಂದು ಗೊತ್ತಿಲ್ಲ. ನಿನ್ನ ಇಷ್ಟೊಂದು ಇಷ್ಟಪಡೋ ನನಗೆ ನೀನು ಸಿಗ್ತೀಯಾ? ನನ್ನ ಜೀವನದಲ್ಲಿ ಬಂದಿರೋ ಮೊದಲನೇ ಹುಡುಗಿನೂ ನೀನೇ.
ಕೊನೆ ಹುಡುಗಿ ನೋಡಿ ನೀನ್ ಯಾರು ದಾಮಿನಿ ಮೇಡಮ್ನ ಕಾಯ್ಕೊಂಡು ಕೂತಿದ್ರೆ ಯಾವ ಪ್ರಯೋಜನನೂ ಇಲ್ಲ. ನಾನೇ ಹೋಗಿ ಅಕ್ಕಿ ಕೇಳೋದು ಒಳ್ಳೇದು. ಆದ್ರೆ ಬುದ್ಧಿಯವ್ರ ಹತ್ರ ನಾನು ಏನಂತ ಕೇಳೋದು? ಅವ್ರು ಅಕ್ಕಿ ಕೊಡ್ತಾರಾ?